ಹಾಗೂ ಇಲ್ಲಿಂದ ಬಡಾವಣೆಯ ಎಲ್ಲ ಜನರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ವತಿಯಿಂದ ಸುದ್ದಿಗೋಷ್ಠಿ ಆಯೋಜಿಸಿದ್ದು, ಕರವೇ ಸ್ವಾಭಿಮಾನ ಬಣದ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಮಾತನಾಡಿ, ಕನ್ನಡ ಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ ಎಂದು ಹೇಳಿದರು. ಜನರು ವಿದ್ಯಾವಂತರಾಗಿದ್ದು ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ರಾಜಕಾರಣಿಗಳು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ಕನ್ನಡ ಧ್ವಜದ ವಿಚಾರದಲ್ಲಿ ಮುಖ್ಯಮಂತ್ರಿ ಧ್ವನಿಯಾಗಿದ್ದಾರೆ. ಆದರೆ ಕೆಲವರು ಆ ವಿಚಾರವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಜನರು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡ ತಿಳಿಸಿದರು. ರಾಜ್ಯ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಮಾಡದ ಕಾಮಗಾರಿಗಳನ್ನು ಮುಂಬರುವ 4-5 ತಿಂಗಳಲ್ಲಿ ತರಾತುರಿಯಲ್ಲಿ ಮಾಡುವ ಮೂಲಕ ಜನರ ಮೂಗಿಗೆ ತುಪ್ಪ ಸವರಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದ ಅವರು, ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ಕಾಡುತ್ತಿವೆ. ಒಟ್ಟಾರೆ ನಾನು ಈಗ ಚರ್ಚೆ ಮಾಡಿದೆ. ಆ ವಿಚಾರದಲ್ಲಿ ನೇರವಾಗಿ ಸರ್ಕಾರಕ್ಕೆ ಇಂತಹ ನಾಟಕಗಳನ್ನು ಬಿಟ್ಟು ನೀವು ನೇರವಾಗಿ ರೈತರನ್ನ ಉಳಿಸ್ಕೊಳ್ಳೋದಾದ್ರೆ ರೈತರ ಮೇಲಿರ್ತಕ್ಕಂಥ ಗೂಂಡಾ ಮೊಕದ್ದಮೆಗಳನ್ನ ವಾಪಸ್ ತೆಗಿಬೇಕು. ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಕಾಡ್ತಾ ಇದ್ದಾವೆ. ಆಸ್ಪತ್ರೆಗಳು ಇವತ್ತು ವ್ಯಾಪಾರೀಕರಣದ ರೀತಿಯಲ್ಲಿ ಅಲ್ಲಿ ವೈದ್ಯಾಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಒಳ್ಳೊಳ್ಳೆ ವೈದ್ಯಾಧಿಕಾರಿಗಳನ್ನ ಹಾಕಬೇಕು, ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಹಾಕಬೇಕು. ಮತ್ತೆ ಚಿಕಿತ್ಸೆಗೆ ಸರಿಯಾಗಿ ವ್ಯವಸ್ಥೆಯನ್ನ ಆಯಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು. ಈಗ ಅಭಿವೃದ್ಧಿ ಅಂತೇಳಿ ಬೀದರ್ನಲ್ಲಿ ನಾವು ಬರ್ಬೇಕಾದ್ರೆ ನೋಡಿದ್ವಿ. ಅಭಿವೃದ್ಧಿ ಸರಿ, ಅಭಿವೃದ್ಧಿ ಹೆಸರಿನಲ್ಲಿ ಇನ್ನೊಂದಷ್ಟು ರೋಗಗಳನ್ನ ತಂದು ಧೂಳ್ನೆಬ್ಬರಿಸಿ ಇನ್ನೊಂದಷ್ಟು ಜನ ಆಸ್ಪತ್ರೆಗೆ ಹೋಗುವಂತ ಕೆಲಸವನ್ನ ಈ ನೀವು ಸಚಿವರುಗಳು ಮಾಡ್ತಾ ಇದ್ದೀರಲ್ಲ, ನಿಮಗೆ ವೈಜ್ಞಾನಿಕತೆ ಗೊತ್ತಿಲ್ಲೇನೋ? ಧೂಳು ಬರದಂಗೆ ಅದನ್ನ ತಡೆ ಹಿಡಬೇಕು ಅನ್ನೋದು ಗೊತ್ತಿಲ್ಲೇನೋ? ದೂರು ಕೊಡಿಸಿ ಮತ್ತೆ ಅವ್ರಿಗೆ ಆಸ್ಪತ್ರೆ ಸೇರಿಸಿ ಖಾಸಗಿ ವೈದ್ಯ ನರ್ಸಿಂಗ್ ಹೋಮ್ಗಳನ್ನ ಇನ್ನೊಂದಷ್ಟು ಶ್ರೀಮಂತರು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲೇನೋ? ನೀವು ಮೊದಲು ಸಚಿವ ಸ್ಥಾನ ತಗೊಳ್ಳೋದಕ್ಕಿಂತ ಮುಂಚೆ ಈ ಭಾಗದ ಈ ಜಿಲ್ಲೆಯ ಜವಾಬ್ದಾರಿ ಬಗ್ಗೆ ಅರಿವಿರಬೇಕು. ಮತ್ತೆ ಈ ಭಾಗದ ಜನರ ಮೇಲೆ ಕಳಕಳಿ ಇರಬೇಕು. ನಿಮ್ಮ ಕುಟುಂಬದವರೇ ಎನ್ನುವಂತ ಭಾವಿಸಬೇಕು. ಮತದಾರರೆಲ್ಲರೂ ನಿಮ್ಮ ಅಣ್ಣ ತಮ್ಮಂದಿರು ಅನ್ನುವಂಥದ್ದು ಕೂಡ ನೀವು ಮನವರಿಕೆ ಮಾಡ್ಕೋಬೇಕಾಗ್ತದೆ. ದಯಮಾಡಿ ಸಚಿವರೇ, ಈ ಭಾಗದಲ್ಲಿ ಇರ್ತಕ್ಕಂಥ ಸಚಿವರುಗಳು ಇಂಥ ಸಾಂಕ್ರಾಮಿಕ ರೋಗಗಳನ್ನ ತಡೀಲಿಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ? ಏನ್ ನಡೀತಾ ಇದೆ ಅಂತಕ್ಕಂಥ ನೀವು ಚರ್ಚೆಗಳು ಮಾಡಿದ್ದೀರಾ ಜಿಲ್ಲಾ ವೈದ್ಯಾಧಿಕಾರಿಗಳ ಕಡೆ ತರ? ಅದು ಎಲ್ಲೂ ಕೂಡ ಆಗ್ತಾ ಇಲ್ಲ. ವೈಜ್ಞಾನಿಕವಾಗಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮುಂದೆ ಚುನಾವಣೆಯಲ್ಲಿ ಮತದಾರರು ನಿಮಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಇಲ್ಲ ಅಂದ್ರೆ ನಿಮ್ಮನ್ನ ತಿರಸ್ಕರಿಸಿ ಮನೆ ಕಳಿಸುವಂತ ಕೆಲಸ ರೈತ ಸಂಘಟನೆಗಳು, ರೈತರು, ಕನ್ನಡಪರ ಸಂಘಟನೆಗಳು, ಮತದಾರರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಮಾಣಿಕೇಶ್ ಪಾಟೀಲ್ರು ಮಾತನಾಡುತ್ತಾ, ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಬೀದರ್ನಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸಿದ ಯೂಸರ್ಸ್ ಚಾರ್ಜಸ್ ಹಣ ದುರ್ಬಳಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ತಂದು ಆ ಹಣ ತಮ್ಮ ಸ್ವಂತಕ್ಕೆ ಬಳಸಿಕೊಂಡ ನಿರ್ದೇಶಕ ಡಾ ಸಿ ಚೆನ್ನಣ್ಣರವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಉತ್ತರ ಕರ್ನಾಟಕದ ಮುಖ್ಯಸ್ಥ ಕುರುಗೋಡು ಚನ್ನಬಸವ, ವಿವಿಧ ಜಿಲ್ಲೆಗಳ ಪ್ರಮುಖರಾದ ರಾಜೇಶ್, ಶ್ರೀಧರ್, ಕಿರಣ್ ಇದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. उत्तर कर्नाटक कार्य ರಾಜ್ಯ ಕಾರ್ಯದರ್ಶಿಗಳಾದ ಸುಜ್ಞಾನ ಮೂರ್ತಿಗಳವರಿಗೆ ನಾನು ಬೀದರ್ ಜಿಲ್ಲಾಧ್ಯಕ್ಷ ಮಾಡಿ ಹಾಸನ ಜಿಲ್ಲೆ
ಜನಪರ ಹಾಗೂ ಪ್ರಗತಿಪರ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಇಂದಿನ ದೊಡ್ಡ ಸಮಸ್ಯೆ ಬೀದರ್ ಜಿಲ್ಲೆಯಲ್ಲಿ ಅಂತಂದರೆ ಜಿಲ್ಲಾಸ್ಪತ್ರೆ ಬೀದರ್ನಲ್ಲಿ ಸಾರ್ವಜನಿಕರಿಂದ ಪಡೆದ ಯೂಸರ್ಸ್ ಚಾರ್ಜಸ್ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ದಿನಾಂಕ 21/1/2015 ಡಾಕ್ಟರ್ ಸಿ ಚೆನ್ನಣ್ಣ ಅವರು ನಿರ್ದೇಶಕರಾಗಿ ತಮ್ಮ ಸ್ಥಾನಗ್ರಹ ಮಾಡಿದ್ದರಿಂದ ಇಲ್ಲಿವರೆಗೆ ಸಾರ್ವಜನಿಕರಿಂದ ಪಡೆದ ಸುಮಾರು 6 ಲಕ್ಷಗಳಷ್ಟು ಹಣ ದುರ್ಬಳಕೆ ಮಾಡಿಕೊಂಡು ತನ್ನ ಸ್ವಂತ ನರ್ಸಿಂಗ್ ಹೋಮ್ನಂತೆ ಇಲ್ಲಿಯ ಜಿಲ್ಲಾಸ್ಪತ್ರೆಯನ್ನು ತಗೊಂಡು ಬರ್ತಾ ಇದ್ದಾರೆ. ಇವರ ವಿರುದ್ಧವಾಗಿ ಸುಮಾರು 4 ಸರಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ನಾವು ಇಂದು ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನಂತಂದರೆ, ಡಾಕ್ಟರ್ ಸಿ ಚೆನ್ನಣ್ಣ ಅವರು ದೊಡ್ಡ ಭ್ರಷ್ಟಾಧಿಕಾರಿಯಾಗಿದ್ದಾರೆ. ಇವರು ಸಾರ್ವಜನಿಕರಿಗೆ ಅನುಕೂಲ ಮಾಡೋದನ್ನು ಬಿಟ್ಟು ಅವರಿಂದ ಬಂದ ಹಣವನ್ನು ತನ್ನ ಸ್ವಂತಕ್ಕೆ ಪಡೆಯುತ್ತಿದ್ದಾರೆ. ಇವತ್ತು ಆಸ್ಪತ್ರೆಗೆ ಒಂದು ಫ್ಲೂಡ್ ಐವಿ ಸೆಟ್ ಅನ್ನು ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊರಗೆ ಹೋಗಿ ಪರ್ಚೇಸ್ ಮಾಡಬೇಕಾಗದ, ಸರ್ಕಾರದಿಂದ ಉಚಿತ ಕೊಡ್ತಾ ಇಲ್ಲ. ಮತ್ತೇನಪ್ಪ ಅಂತಂದ್ರೆ ಯಾವುದೇ ತರಹದ ಔಷಧೋಪಚಾರಗಳನ್ನು ಬೇಕಂತಂದ್ರೆ ಹೊರಗಡೆ ಬರಿತಾ ಇದ್ದಾರೆ ಎಲ್ಲ ಅಧಿಕಾರಿಗಳು. ಮತ್ತೇನಪ್ಪ ಅಂತಂದ್ರೆ ರಕ್ತ ಪರೀಕ್ಷೆ, ಯಾವುದೇ ಒಂದು ಸ್ಕ್ಯಾನಿಂಗ್ ಎಲ್ಲವೂ ಆಸ್ಪತ್ರೆಯಲ್ಲಿ ಲಭ್ಯ ಇದ್ರೂ ಹೊರಗಡೆ ಬರೆಯಂತ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೀರಂತಂದ್ರೆ ಯಾವುದೇ ಟೆಂಡರ್ಗಳನ್ನು ಆಗಿದ್ರೆ ಟೆಂಡರ್ಗಳು ಕೊನೆಗೊಳಿಸೋದೇನಪ್ಪ ಅಂತಂದ್ರೆ ಹಿಂದಿನವರಿಗೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಮತ್ತೇನಪ್ಪ ಅಂತಂದ್ರೆ ಇವರು ಬಹಳಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಇಂಥ ಭ್ರಷ್ಟಾಧಿಕಾರಿಗಳನ್ನು ತೊಲಗಿಸಿ ಕೂಡಲೇ ಅಮಾನತು ಮಾಡಿ ನ್ಯಾಯಯುತವಾಗಿ ನಡೆಸಬೇಕಾಗಿ ನಾವು ಕೋರ್ತೇವೆ. ಧನ್ಯವಾದಗಳು. ಧ್ರುವತಾರೆ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಸಭೆ ನಡೆಸಿ ಸರ್ವ ಸದಸ್ಯರ ಹಾಗೂ ರಾಜ್ಯ ಕಾರ್ಯ ಅಧ್ಯಕ್ಷ ಶ್ರೀ ನೂರುಲ್ಲಾ ಖಾನ್ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಡಿಎಚ್ ಮೋಹನ್ ಕುಮಾರ್ ಇವರ ನೇತೃತ್ವದಲ್ಲಿ ಸರ್ವಾನುಮತದೊಂದಿಗೆ ಮೋಹನ್ ಕುಮಾರ್ ಚೂದಾ ಅವರನ್ನು ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಲವು ಕಾಮಗಾರಿಗಳಿಗೆ ಸಿಎಂನಿಂದ ಚಾಲನೆ ಕುರಿತು ಪೂರ್ವಭಾವಿ ಸಭೆ. ಜಂಟಿ ಕೃಷಿ ನಿರ್ದೇಶಕರಿಂದ ಜೂನ್ ಮತ್ತು ಜುಲೈ ತಿಂಗಳ ಮಳೆ ಕುರಿತು ಮಾಹಿತಿ. ಬಿಎಂಎ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಸಮರ್ಥ ಭಾರತ್ ಅಭಿಯಾನದಡಿ ಆರ್ಎಸ್ ಕಮ್ಯುನಿಕೇಶನ್ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ, ಗಣ್ಯರಿಂದ ಮಾತುಕತೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ.